ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಡಿಸಿಎಫ್ ಬಿಎಲ್ಜಿ ಸ್ವಾಮಿ ಎತ್ತಂಗಡಿ ಮಾಡಲಾಗಿದೆ. ಬಿಬಿಎಂಪಿಯ ಡಿಸಿಎಫ್ ಆಗಿದ್ದಂತ ಬಿಎಲ್ಜಿ ಸ್ವಾಮಿ ಆ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಯಾವುದೇ ಹುದ್ದೆ ನೀಡದೆ ಎತ್ತಂಗಡಿ ಮಾಡಿರುವಂತದ್ದು ಸರ್ಕಾರ. ಯಾಕೆಂದ್ರೆ ಇಲ್ಲಿ ಅರಣ್ಯ ಇಲಾಖೆ ಅಂತ ಇದೆ, ಬಿಬಿಎಂಪಿಯ ಮತ್ತೊಂದು ವಿಂಗ್ ಅರಣ್ಯ ಇಲಾಖೆ. ಏನೇನೋ ಪ್ರಾಬ್ಲಮ್ಸ್ಗಳಾಗಿದ್ದಾವೆ, ಸಮಸ್ಯೆಗಳನ್ನ ಸರಿಪಡಿಸುವಂತ ಕೆಲಸವನ್ನ ಮಾಡಬೇಕಾಗಿತ್ತು. ಆದ್ರೆ ಕುಂಭಕರ್ಣ ನಿದ್ದೆ ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಕ್ಷಯ್ ಎನ್ನುವಂತ ಯುವಕನ ತಲೆಗೆ ಪೆಟ್ಟು ಬಿದ್ದಿತ್ತು. ಅದಾದ್ಮೇಲೆ ಆತ ಸಾವು ಬದುಕಿನ ನಡುವೆ 4 ದಿನಗಳ ಹೋರಾಟ ಮಾಡಿದ ನಂತರ ಸಾವನ್ನಪ್ತ. ಸೊ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತಾ ಇರುವಂತ ಈ ಸಂದರ್ಭದಲ್ಲಿ ಸ್ವಾಮಿ ಅನ್ನುವಂತ ಅಧಿಕಾರಿಯನ್ನ ಎತ್ತಂಗಡಿ ಮಾಡಲಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ನೇಮಿಸುವಂತ ಹಕ್ಕನ್ನ ಕೊಟ್ಟಿರುವಂತದ್ದು ಸರ್ಕಾರ. ಸ್ವಾಮಿ ಜಾಗಕ್ಕೆ ಈಗ ಚಿಕ್ಕಮಗಳೂರು ಡಿಸಿಎಫ್ ಸುದರ್ಶನ್ ಅವರನ್ನ ನೇಮಕ ಮಾಡಲಿಕ್ಕೆ ಯಾವುದೇ ಹುದ್ದೆ ತೋರಿಸದೆ ಡಿಸಿಎಫ್ ಸ್ವಾಮಿ ತಲೆದಂಡ ಆಗಿರುವಂತದ್ದು. ತಲೆದಂಡ ಅಂದ್ರೆ ಅಮಾನತಾಗಿದ್ರೆ ಒಂಥರ ಟ್ರಾನ್ಸ್ಫರ್, ಅದು ಯಾವುದೇ ಸರ್ಕಾರಿ ಅಧಿಕಾರಿಯ ಒಂದು ಒಂದು ಪ್ರಕ್ರಿಯೆ ಅಷ್ಟೇ. ಆತನ ಸರ್ವಿಸ್ನಲ್ಲಿ ಏನಾದ್ರೂ ಅಮಾನತು ಮಾಡಿದ್ರೆ ಒಂದು ಕಠಿಣ ಕ್ರಮ ಕೈಗೊಳ್ಬಿಡ್ತಪ್ಪ ಸರ್ಕಾರ ಅಂತ ಹೇಳ್ಬೋದಿತ್ತು. ಆದ್ರೆ ಈಗ ತಲೆದಂಡ ಅನ್ನುವಂಥದ್ದು ಯಾವ ರೀತಿಯಾಗಿ ನೋಡ್ಬೋದು ಅಂದ್ರೆ ಒಂದು ಟ್ರಾನ್ಸ್ಫರ್ ಅನ್ನುವಂಥ ರೀತಿಯಲ್ಲಿ ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಅವರ ಹುದ್ದೆಯಿಂದ, ಅದಕ್ಕೆ ಮತ್ತೊಬ್ಬರನ್ನ ತರಲಾಗಿರುವಂಥದ್ದು. ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾನೆ ಇದಾವೆ. ಅಮಾನತು ಮಾಡ್ದಲೇ ಎತ್ತಂಗಡಿ ಅನ್ನುವಂಥದ್ದು ಇದು ಮಾಮೂಲಿ ಒಂದು ಪ್ರಕ್ರಿಯೆ ಅಷ್ಟೇ ಅಲ್ವಾ? ಖಂಡಿತ ಪೃಥ್ವಿ, ನೇರವಾಗಿ ಈ ಒಂದು ಘಟನೆಗೆ ಕಾರಣ ಆಗಿದ್ದಂತಹ ಡಿಸಿಎಫ್ ಅನ್ನ ಅಮಾನತು ಮಾಡಿದ್ರೆ ಇನ್ನೊಂಚೂರು ಬಿಬಿಎಂಪಿ ಮುಖ್ಯ ಆಯುಕ್ತರ ಅಥವಾ ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಆ ಘನತೆ ಒಂದ್ ಸ್ವಲ್ಪ ಉಳಿತಾ ಇತ್ತು. ಆದ್ರೆ ಕೇವಲ ಇದು ಆ ವರ್ಗಾವಣೆಯನ್ನ ಮಾತ್ರ ಮಾಡಿರುವಂತ. ಆದ್ರೆ ಇನ್ನೂ ಕೂಡ ಆ ಬಿಎಲ್ಜಿ ಸ್ವಾಮಿ ಅವರಿಗೆ ಹುದ್ದೆಯನ್ನ ನೀಡಿಲ್ಲ. ಹುದ್ದೆಯನ್ನ ನೀಡದೆ ಎತ್ತಂಗಡಿನ ವರ್ಗಾವಣೆಯನ್ನ ಮಾಡಿರುವಂತದ್ದು. ಇವತ್ತು ಮತ್ತೆ ಅಕ್ಷಯ್ ಕುಟುಂಬಸ್ಥರು ಬಿಬಿಎಂಪಿ ಅಧಿಕಾರಿಗಳನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಈಗಾಗಲೇ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಾಗಿದೆ. ನಮಗೆ ಕೊಟ್ಟಿರುವಂತಹ ಪರಿಹಾರ ಸಾಕಾಗೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಮಾತುಕತೆಯನ್ನು ಕೂಡ ನಡೆಸೋದಕ್ಕೆ ಅಕ್ಷಯ್ ಕುಟುಂಬಸ್ಥರು ಮುಂದಾಗ್ತಾ ಇರುವಂತದ್ದು. ಎಲ್ಲಾ ಬೆಳವಣಿಗೆ ನಡುವೆ ಇದೀಗ ದಿಢೀರಾಗಿ ನಗರಾಭಿವೃದ್ಧಿ ಇಲಾಖೆ ಬಿಬಿಎಂಪಿ ಡಿಸಿಎಫ್ ಆಗಿದ್ದಂತಹ ಸ್ವಾಮಿ ಅವರನ್ನ ಎತ್ತಂಗಡಿ ಮಾಡಿರುವಂತದ್ದು. ಅವರ ಜಾಗಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಡಿಸಿಎಫ್ ಆಗಿದ್ದಂತಹ ಜಿಕೆ ಸುದರ್ಶನ್ ಅವರನ್ನ ನೇಮಕ ಮಾಡಿದ್ದಾರೆ. ಇಲ್ಲಿ ಇರುವಂತ ಪ್ರಮುಖ ವಿಚಾರ ಅಂದ್ರೆ ಏನು ಅಂತಂದ್ರೆ ಪೃಥ್ವಿ, ಯಾರೇ ಬರ್ಲಿ ಯಾರೇ ಹೋಗ್ಲಿ ಬೆಂಗಳೂರಿನಲ್ಲಿ ಆಗ್ತಾ ಇರುವಂತ ಅನಾಹುತಗಳನ್ನ ತಡೆಗಟ್ಟೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ. ಹಿಂದೆನೂ ಕೂಡ ಸಾಕಷ್ಟು ಮಂದಿ ಡಿಸಿಎಫ್ ಗಳು ಬಂದು ಹೋಗಿದ್ದಾರೆ. ಆದ್ರೆ ಪ್ರತಿ ವರ್ಷವೂ ಕೂಡ ಮಳೆಗಾಲದಲ್ಲಿ ಇದೇ ರೀತಿಯಾಗಿರುವಂತ ಸಾವು ನೋವುಗಳು ಬೆಂಗಳೂರಿನ ಜನರಿಗೆ ಬದುಕಿನ ಒಂದು ಅವಿಭಾಜ್ಯ ಅಂಗ ಅನ್ನುವಂತ ರೀತಿಯಲ್ಲಿ ಮಾರ್ಪಾಡಾಗಿರುವಂತದ್ದು. ಈಗ ಡಿಸಿಎಫ್ ಆದ್ರೂ ಇದರಿಂದ ಪಾಠ ಕಲ್ತ್ಕೊಂಡು ಜನಸಾಮಾನ್ಯರ ಜೀವಕ್ಕೆ ಬೆಲೆ ಕೊಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಪ್ರತಿ ಎಸ್, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.